ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ಎಲ್ಲ ಕಲರ್ಫುಲ್ ರಂಗೋಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಡೆಕೋರೇಟ್ ಮಾಡಿದ್ದಾರೆ, ಹಾಗೆಯೇ ಕಬ್ಬೆಲ್ಲ ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹೌದು, ಇವತ್ತು ಬಂದು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ವಿ. ಯಾಕಂದರೆ ಸಂಕ್ರಾಂತಿ ಹಬ್ಬಕ್ಕೆ ರಜೆ ಕೊಡ್ತೀವಲ್ಲ, ಸೊ ಮಕ್ಕಳ ಜೊತೆ ನಾವು ಮೊದಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಆದ್ದರಿಂದ ಹಾಗೆಯೇ ಪೇರೆಂಟ್ಸು ಸಹ ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತು ಪ್ಯಾರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಮಕ್ಕಳದು ರಿಪೋರ್ಟ್ ಕಾರ್ಡ್ನ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ಯಾರೆಂಟ್ಸ್ ಎಲ್ಲ ಬರ್ತಾಯಿದ್ರು. ಸೊ ಪ್ಯಾರೆಂಟ್ಸು ಮಕ್ಕಳು ಎಲ್ಲ ಜೊತೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಂಕ್ರಾಂತಿ ಹಬ್ಬನ ನಾವಿಲ್ಲಿ ಮಾಡ್ತಾಯಿದ್ದೀವಿ. ನೋಡ್ಬೋದು. ಸೊ ಎಲ್ಲನೂ ಸಹ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ವಿ. ಸೊ ಎಲ್ಲ ದೊಡ್ಡ ಮಕ್ಕಳೆಲ್ಲ ಸೇರಿಕೊಂಡು ಈ ಒಂದು ಹಿಂದೆ ಎಲ್ಲ ಕಟ್ಟಿದಾರಲ್ಲ ಕಲರ್ ಪೇಪರ್ಸು, ಸೊ ಎಲ್ಲ ಹೈಸ್ಕೂಲ್ ಮಕ್ಕಳು ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆಯೇ ಮಕ್ಕಳೆಲ್ಲ ಸಹ ನೋಡ್ಬೋದು. ನಮ್ಮ ಟೀಚರ್ಸ್ ಲಕ್ಷ್ಮಿ, ರೂಪಿಣಿ ಹಾಗೆ ಗುಣಾನು ಸಹ ಮಕ್ಕಳ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ವಿ. ಯಾಕಂದರೆ ಪೇರೆಂಟ್ಸ್ ಇನ್ನೂ ಬರಲಿಲ್ಲ. ಸೊ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಬಂದು ಮಾತಾಡ್ತಾ ಇದ್ರು. ನೋಡ್ಬೋದು ಎಷ್ಟು ಚೆನ್ನಾಗೆಲ್ಲ ಎತ್ನಿಕ್ ವೇರ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ ಅಂತ. ಹಾಗೆಯೇ ನಾನು ವಿಡಿಯೋ ಮಾಡ್ತಾಯಿದ್ರೆ ಎಲ್ಲ ಹಾಯ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ರೂಪಿಣಿ ಮತ್ತು ಅಂಜಲಿ ಸೊ ಕೆಳಗಡೆ ನಿಂತ್ಕೊಂಡು ಹಾಯ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು. ರಂಗೋಲಿ ಎಲ್ಲನೂ ಸಹ ನಮ್ಮ ರೂಪಿಣಿನೇ ಹಾಕಿದ್ದು. ತುಂಬಾ ಚೆನ್ನಾಗಿ ಹಾಕಿತ್ತು. ತುಂಬಾ ಎಫರ್ಟ್ ಹಾಕುತ್ತೆ. ಎಲ್ಲ ಈವೆಂಟ್ಸಲ್ಲೂ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿ ಪ್ರತಿಯೊಂದು ಕೆಲಸನೂ ಸಹ ಮಾಡುತ್ತೆ. ಸೊ ತುಂಬ ಖುಷಿಯಾಗುತ್ತೆ ಈ ಥರ ಕೊಲೀಗ್ ಸಿಕ್ಕಿರುವಂಥದ್ದು. ಹಾಗೆಯೇ ಮಕ್ಕಳ ಕೈಯಿಂದ ಎಲ್ಲರೂ ಸಹ ಸೇರ್ಕೊಂಡು ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಸಂಕ್ರಾಂತಿ ಅಂದ್ರೇ ಕಲರ್ಫುಲ್ ಅಲ್ವಾ. ಸೊ ಈ ಥರ ಕಲರ್ಫುಲ್ ಬಟ್ಟೆ ಹಾಕ್ಕೊಂಡು ಬಣ್ಣ ಬಣ್ಣದ ಒಂದು ರಂಗೋಲಿಗಳ ಜೊತೆ ಹಾಗೆಯೇ ಈ ರೀತಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಸೊ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಹಾಗೆಯೇ ಬಾಯ್ಸ್ ಎಲ್ಲ ಸಹ ಇಲ್ಲಿ ಗಾಳಿಪಟನ ಹಾರಿಸ್ತಾ ಇದ್ರು. ಬಟ್ ಗಾಳಿ ಅಷ್ಟೊಂದು ಇರಲಿಲ್ಲ. ಬಟ್ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲನೂ. ಸರಿ, ನಾನು ಎಲ್ಲ ಸ್ಕೂಲಲ್ಲೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮಕ್ಕಳು ಎಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ರಲ್ವ, ಸೊ ಬೇಜಾರಾಗ್ತಾಯಿತ್ತು. ಸರಿ, ನಾನು ಮತ್ತು ಹಸ್ಬೆಂಡ್ ಇಲ್ಲಿ ಹೊರಗಡೆ ಬಂದ್ವಿ. ಜಸ್ಟ್ ಹಾಗೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು. ನಂತರ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಾನು ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ಅವತ್ತು. ಬಟ್ ಜಸ್ಟ್ ನಾನಿಲ್ಲಿ ಮಾಡಿದ ರೆಸಿಪಿ ಮಾತ್ರ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಹಬ್ಬಕ್ಕೆ ಮೇಯ್ನಾಗಿ ಮಾಡುವಂಥದ್ದೇ ಸ್ವೀಟು ಮತ್ತು ಖಾರ ಪೊಂಗಲ್ ಅಲ್ವಾ. ಸೊ ಇಲ್ಲಿ 2 ಮಾಡಿದ್ವಿ. ಹಾಗೆಯೇ ಗೆಣಸು ಮತ್ತು ಕುಂಬಳಕಾಯಿ ಬೇಯಿಸಿದ್ವಿ. ನಂತರ ಸಂಕ್ರಾಂತಿ ಸ್ಪೆಷಲ್ ಹಾಗೆ ಈ ಒಂದು ಸೀಸನ್ನ ಸ್ಪೆಷಲ್ ಅವರೆಕಾಯಿ ಹಾಗೆ ಕಡಲೆಕಾಯಿ ಎರಡನ್ನೂ ಸಹ ಬೇಯಿಸಿದ್ವಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಒಂದು ಸಂಕ್ರಾಂತಿ ಹಬ್ಬ ಅಂದ್ರೇ ಅವರೆಕಾಯಿ ಹಾಗೆ ಕಡಲೆಕಾಯಿ, ನಂತರ ಸ್ವೀಟು ಮತ್ತು ಖಾರ ಪೊಂಗಲು. ಸೊ ಎಳ್ಳು ಬೆಲ್ಲ. ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಈ ಒಂದು ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲೂ ಸುಖ, ಸಂತೋಷ ಹಾಗೆ ಮುಖ್ಯವಾಗಿ ನೆಮ್ಮದಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.